ಮದುವೆಗೆ ಹೋಗಬೇಕು ಶನಿವಾರ. ರೆಡಿ ಆಗ್ತಾಯಿದ್ದೀನಿ ನೋಡಿ. ಇಲ್ಲಿ ಈ ಥರ ರೆಡಿ ಸ್ಯಾರಿ ಎಲ್ಲ ಹುಟ್ಟಿದ್ದಾಗಿದೆ. ರೆಡಿ ಆಗಿಬಿಟ್ಟು ನಾವು ಬಸ್ಸಲ್ಲಿ ಓಡಬೇಕು ಚಿಕ್ಕ ತಿರುಪತಿ ತನಕ. ಯಾಕಂದರೆ ಗಾಡಿ ಫಸ್ಟೇ ತೊಗೊಂಡು ಹೋಗಿದ್ದಾರೆ ಅವರು. ಗಾಡಿ ತೊಗೊಂಡು ಹೋಗಿರೋದ್ರಿಂದ ನಾವು ಅಲ್ಲೇ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ಅದಕ್ಕೆ ಅಲ್ಲಿ ಹೋಗಿ ಮತ್ತೆ ನಮ್ಮನ್ನು ಪಿಕಪ್ ಮಾಡ್ಕೊತಾರೆ ನಮ್ಮ ಮನೇಲಿ ನಮ್ಮ ಯಜಮಾನ್ರು. ಇದು ಮದುವೆಗೆ ಬಂದಿದ್ದೀರಿ ಎಲ್ಲ ನಾವು ರಿಲೇಟಿವ್ ಎಲ್ಲ ನಿಂತ್ಕೊಂಡು. ಯಾರಿಲ್ಲ, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಭಾವ, ನಮ್ಮ ಹೆಣ್ಮಗೋರು, ನಮ್ಮ ಮೈದನ ಎಲ್ಲ, ನನ್ನ ಮಗ ಎಲ್ಲ ನಿಂತ್ಕೊಂಡು ಸರಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ವೀಡಿಯೋ ಮಾಡ್ತಾಯಿದ್ದೀನಿ. ಮದುವೆಗೆ ಬಂದಿದ್ದೀರಿ. ಏನಂದರೆ ತುಂಬ ರಶ್ ಇತ್ತು. ಇಲ್ಲಿ ದೇವಸ್ಥಾನಕ್ಕೆ ಬಂದ್ರಿ ಚಿಕ್ಕ ತಿರುಪತಿನಲ್ಲಿ. ದೇವಸ್ಥಾನಕ್ಕೆ ಬಂದು ನಾನು ನಮ್ಮ ಅತ್ತೆ ಅಲ್ಲಿ ಇನ್ನೂ ಅವ್ರು ಕೆಲಸದಲ್ಲಿದ್ದರಲ್ವಾ, ಇನ್ನೂ 2-3 ಮದುವೆ ಇತ್ತು ಅವ್ರದ್ದು. ಅದಕ್ಕೋಸ್ಕರ ನಾವಿಲ್ಲೇ ಕಾಲ ಕಳೀತಾ ಸುಮಾರು ಹೊತ್ತು ಇಲ್ಲೇ ಇದ್ರಿ. 1-2 ಅವರ್ ದೇವಸ್ಥಾನದಲ್ಲೇ ಕೂತಿದ್ದು. ಚಿಕ್ಕ ತಿರುಪತಿ ದೇವಸ್ಥಾನ ಒಳಗಡೆ ಎಲ್ಲ ವೀಡಿಯೋ ಮಾಡಲಿಕ್ಕೆ ಬಿಡಲ್ಲ. ಅದಕ್ಕೆ ಸಣ್ಣದಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನದ ಡೆಕೋರೇಷನ್ ಎಲ್ಲನೂ. ಆದರೆ ಅಲ್ಲಿ ಮುಗಿಸ್ಕೊಂಡು ಮತ್ತೆ ನಾವು ತುಂಬ ಟ್ರಾಫಿಕ್ ಜಾಮ್ ಆಗೋಯ್ತು. ನಂಗೆ ಹೆಂಗಿತ್ತು ಅಂದರೆ ತುಂಬ ಬೇಜಾರಾಗೋಯ್ತು. ಬರೋಷ್ಟರೊಳಗಡೆ 11 ಗಂಟೆ ಆಗೋಯ್ತು. ಇವ್ನು ಮದುವೆಗೆ ಬರೋಷ್ಟರೊಳಗಡೆ ನಾವು ಮದುವೆಗೆಲ್ಲ ಬಂದು ನೋಡ್ರಿ, ನನ್ನ ಫೇವ್ರೆಟ್ಟು ವೆಂಕಟರಮಣ ಸ್ವಾಮಿ ಇದು. ಎಷ್ಟು ಚೆನ್ನಾಗಿದೆಯಲ್ವಾ, ತುಂಬ ಕ್ಯೂಟಾಗಿ ಅನ್ನಿಸ್ತು. ಅದಕ್ಕೆ ಒಂದು ವೀಡಿಯೋ ಮಾಡಿಕೊಂಡೆ ಅಲ್ಲಿ ನಾನು. ಚೆನ್ನಾಗಿದೆಯಲ್ವಾ? ಚೆನ್ನಾಗಿದ್ರೆ ಒಂದು ಲೈಕ್ ಮಾಡಿ ನೀವು. ಇಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನೋಡಿರಿ ಮನೆಗೆ ಬಂದೆ. ಸಂಡೇದು ವ್ಲಾಗ್ ಇದು. ಕಬಾಬ್ ಮಾಡೋಣ ಅಂತ ಅದನ್ನು ವೀಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕಬಾಬ್ಗೆ ಮತ್ತು ಚಿಕನ್ ತೊಳ್ಕೊಂಡಿದ್ದೀನಿ. ಕಬಾಬ್ಗೆ ಒಂದು 3 ಸ್ಪೂನ್ ಆಗೋಷ್ಟು ಕಬಾಬ್ ಪೌಡ್ರು. ಅಂದರೆ ಇದು ಮುಸ್ಲಿಮ್ಸ್ ಅವ್ರು ಮಾಡೋದು. ನಮ್ಮ ಯಜಮಾನ್ರ ಫ್ರೆಂಡ್ ಅವರು ಅಲ್ಲೇ ತೊಗೊಂಬರ್ತಾರೆ ಯಾವಾಗೂ ಕಬಾಬ್ ಪೌಡ್ರ್ ಬಂತು. ಯಾಕಂದರೆ ನಮಗೆ ಪ್ಯಾಕೆಟೆಲ್ಲ ಅಷ್ಟೊಂದು ಸರಿ ಬರಲ್ಲ. ಅದರಿಂದ ಅವರೇ ಮಾಡೋದ್ರಿಂದ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಕಲ್ಲರ್ ಆಗಲಿ ರುಚಿ ಆಗಲಿ ಏನೂ ಅದಕ್ಕೆ ಆ್ಯಡ್ ಮಾಡೋಷ್ಟಿಲ್ಲ. ಮೊಟ್ಟೆ ಹಾಕ್ತಾಯಿದ್ದೀನಿ ಈಗ ನಾನು. ಮೊಟ್ಟೆ ಒಂದು ಹಾಕಿ ಕಲಸಿಕ್ಬಿಟ್ರೆ ಒಂದು 5 ನಿಮಿಷ 10 ನಿಮಿಷ ಸಾಕು. ಜಾಸ್ತಿನೂ ನೆನೆಯೋಷ್ಟೇನಿಲ್ಲ. ಅದು ಚೆನ್ನಾಗಿ ಕಲಸಿ ಎಣ್ಣೆನಲ್ಲಿ ಬಿಟ್ಟರೆ ಅಂತೂ ತುಂಬ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಮೇಲೆಲ್ಲ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಎಲ್ಲ ಜ್ಯೂಸಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಸುಮಾರು ಒಂದು 4-5 ತಿಂಗಳಿಂದ ನಾನು ಅಲ್ಲೇ ತರಿಸೋದು. ನಮ್ಮ ಯಜಮಾನ್ರವ್ರ ಫ್ರೆಂಡ್ ಅವ್ರ ಕೈಯಲ್ಲೇ ತರಿಸೋದು. ನಾನು ಕಲಿಸ್ತಾ ಇದ್ದೀನಿ ಈಗ. ಹೇಗಿರುತ್ತೆ ಅಂತ ಹೇಳ್ತೀರಾ? ನನಗೆ ತುಂಬ ಇಷ್ಟ ಕಬಾಬ್. ನಮ್ಮ ಮನೇಲಿ ಎಲ್ಲರೂ ಲೈಕ್ ಮಾಡ್ತಾರೆ. ಯಾರೇ ಬರಲಿ ಲೈಕ್ ಮಾಡ್ತಾರೆ ಕಬಾಬ್ ಮಾತ್ರ ನಮ್ಮ ಮನೆಯಲ್ಲಿ. ಕಲ್ಲರ್ ಮಾತ್ರ ತುಂಬ ಚೆನ್ನಾಗಿದೆ. ಇನ್ನೇನು ಬೇರೆ ಫುಡ್ ಕಲರ್ ಎಲ್ಲ ಏನು ಮಿಕ್ಸ್ ಮಾಡಲ್ಲ ಅವರು. ಹೋಮ್ ಮೇಡ್ ಅಂದರೆ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾರೆ ಅವರು. ಅದರಿಂದ ಹೋದಾಗೆಲ್ಲ ಅವ್ರ ಹತ್ರನೇ ತಂದುಬಿಡ್ತೀನಿ ನಾನು ಕಬಾಬ್ ಪೌಡ್ರ್ ಮಾತ್ರ. ಇದು ಕಲಿಸ್ಬಿಟ್ಟು ನೀಟಾಗಿ ಒಂದು 10-15 ನಿಮಿಷ ನೆನೆಸಿಡ್ಲಿಕ್ಕೆ ಬಿಟ್ಬಿಡ್ತೀನಿ ನಾನು. ಏನು ನೆನೆಯೋ ಅವಶ್ಯಕತೆಯೂ ಇಲ್ಲ. ಏನು ನೆನೆಯಲಿ ಅಂತ ಬಿಟ್ಟಿದ್ದೀನಿ ಅಷ್ಟೇ. ಇನ್ನೂ ಕೆಲಸ ಇದೆಯಲ್ಲ, ಹಾಗೆ ಚಿಕನ್ ಪರೋಟ ಸ್ವಲ್ಪ ಮಾಡೋಣ ಅಂದ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಮ್ಮ ಜೊತೆನಲ್ಲಿ ಮದುವೆ ಮುಗಿಸ್ಕೊಂಡು ನಮ್ಮ ಭಾವನ ಮಗ ಬಂದಿದ್ದ. ಸರಿ ಅವನು ಇದ್ದಾನಲ್ವಾ, ಹಂಗೆ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಈ ಚಿಕನ್ನು ಎತ್ತಿಟ್ಟಿದ್ದೀನಿ. ಒಂದು 10 ನಿಮಿಷ ನೋಡಿರಿ ಎಲ್ಲ ನೆನೆಯಲಿ ಅಂತ ಸೈಡಲ್ಲಿ ಇಡ್ತಾಯಿದ್ದೀನಿ ನಾನೀಗ. ಆಮೇಲೆ ಪರೋಟಾಗೆ ಎಣ್ಣೆ ಕಬಾಬ್ ಹಾಕ್ತಾಯಿದ್ದೀನಿ. ಈಗ ತಿಂತಾ ಇರಲಿ ಅವ್ರು ಅಷ್ಟೊತ್ತಿಗೆ, ಆಮೇಲೆ ಪರೋಟ ಮಾಡೋಣ ಅಂದ್ಕೊಂಡೆ. ಅದಕ್ಕೆ ಎಣ್ಣೆನಲ್ಲಿ ಹಾಕ್ತಾಯಿದ್ದೀನಿ. ತುಂಬ ನನಗೆ ಹರಟೆಗಳು ಹೊಡಿತಾ, ನಾನು ನನ್ನ ಮಗ ಎಲ್ಲರೂ ಹರಟೆಗಳು ಹೊಡಿತಾ ಕಬಾಬ್ ಹಾಕ್ತಾನೇ ಇದ್ದೆ. ನಮ್ಮ ಭಾವನ ಮಗ ಬೇರೆ ಬಂದಿದ್ದ. ಅವನ ಕೆಲಸದ ಬಗ್ಗೆ ಏನೋ ಹೇಳ್ತಾನೆ ಇದ್ದ. ಹೀಗೆ ಮಾತಾಡ್ತಾ ಹರಟೆಗಳು ಹೊಡಿತಾ ಏನೋ ಒಂದು ಮಾಡ್ತಾ ಇರೋದು. ಮಾತಾಡ್ತಾನೆ ಮಾಡ್ತಾಯಿದ್ದೀನಿ ಇಲ್ಲಿ ಕೆಲಸನ. ಏನಂದರೆ ಮದುವೆಗೆ ಹೋಗಿದ್ದಂತೂ ನನಗೆ ತುಂಬ ಇರಿಟೇಟ್ ಆಗೋಯ್ತು. ಹೇಗಿತ್ತಂದರೆ ಜರ್ನಿ ಅದು ಹೇಳ್ಕೊಳ್ಲಿಕ್ಕೂ ಆಗಲ್ಲ. ಯಾವಾಗೂ ಈ ಥರ ಆಗಿದ್ದು ನನಗೆ ಎಕ್ಸ್ಪೀರಿಯೆನ್ಸೇ ಇಲ್ಲ. ಆ ಥರ ಆಗೋಗ್ಬಿಟ್ಟಿತ್ತು. ಎಷ್ಟು ಅವರ್ ಗೊತ್ತಾ, ಕರೆಕ್ಟಾಗಿ 1.5 ಅವರು ಟ್ರಾಫಿಕ್ ಆಗಿಬಿಟ್ಟಿತ್ತು. ಅಲ್ಲೋಗಿ ನಮ್ಮ ಭಾವನ ಮನೆಗೆ ಹೋಗಿ ಮತ್ತು ನಮ್ಮ ಭಾವ ಅವರು ನಮ್ಮ ಯಜಮಾನ್ರು ಎಲ್ಲ ನಮ್ಮ ಭಾವನ ಮನೆಯಲ್ಲೇ ರೆಡಿಯಾದರು. ನಾನು ಒಂದು ವೀಡಿಯೋ ಇಟ್ಟಿದ್ನಲ್ವ ಪಾಪುದು, ಅಲ್ಲಿ ಅವ್ರ ಮನೆಗೆ ಹೋಗಿ ನಮ್ಮ ಭಾವವ್ರ ಮನೆಗೆ ಹೋಗಿ ಅಲ್ಲಿ ರೆಡಿಯಾಗಿ ಮತ್ತೆ ಹೋಗಲಿಕ್ಕೆ ತುಂಬ ಟೈಮ್ ತೊಗೊಂತು ನಮಗೆ. ಆಮೇಲೆ ಇನ್ನೇನು ಹೇಳೋದು, ಅವ್ರಿಗೆ ಹೋಗೋಷ್ಟೊಳಗಂತೂ 12 ಗಂಟೆ. ಫೋನ್ ಮೇಲೆ ಫೋನು, ಎಲ್ಲಿದ್ದೀರಾ ಅಂತ. ಕಬಾಬ್ ತೆಗಿತಾ ಇದ್ದೀನಿ ಈಗ ನಾನು. 12 ಗಂಟೆ ಹಾಗೆ ಹೋಯ್ತು ಅಲ್ಲಿ. ಎಲ್ಲ ನಾವೇ ಲಾಸ್ಟ್ ಅಂದ್ಕೊತೀರಿ. ನಮಗೂ ತುಂಬ ಬೇಜಾರಾಗೋಯ್ತು ಲಾಸ್ಟಲ್ಲಿ ಹೋದ್ರಲ್ವಾ ಅಂತ.
ತುಂಬ ಚೆನ್ನಾಗಿ ಮಾಡಿದ್ರು. ಮದುವೆ ಮಾತ್ರ ತುಂಬ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು. ಕಬಾಬ್ ತೆಗಿತಾ ಇದ್ದೀನಿ. ಈಗ ಹೇಗೆ ಅನ್ನಿಸ್ತು ನಿಮಗೆ ಕಲರ್ ನೋಡಿ? ಕಬಾಬು ಚೆನ್ನಾಗಿದೆಯಲ್ವಾ? ನನಗೆ ತುಂಬ ಇಷ್ಟ. ಹಾಗೆ ಬಿಸಿ ಬಿಸಿ ಹಾಕ್ತಾ ಇದ್ದೀನಲ್ವಾ, ಕರಿಬೇವು ಸ್ವಲ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ, ಇನ್ನೂ ಫ್ಲೇವರ್ ಬರುತ್ತೆ, ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನೆಂಚ್ಕೊಂಡು ತಿಂತಾಯಿದ್ರೆ ಸ್ವಲ್ಪ ಆನಿಯನ್ ಎಲ್ಲ ಕಟ್ ಮಾಡಿ ಮಕ್ಕಳಿಗೆ ಬಿಸಿ ಬಿಸಿ ಕೊಟ್ಟರೆ ಹಾಗೆ ತಿನ್ಕೊತಾರೆ ಅಂದ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಹಾಗೆ ಕೊಟ್ಟಿದ್ದೀನಿ. ಅದನ್ನೇನು ಕ್ಯಾಪ್ಚರ್ ಮಾಡಲಿಲ್ಲ, ನಾನು ವೀಡಿಯೋ ಮಾಡಲಿಲ್ಲ. ಅವನು ಸ್ವಲ್ಪ ಬೇಜಾರು ಮಾಡ್ಕೊತಾ ಇದ್ದ ನಮ್ಮ ಭಾವನ ಮಗ. ಮತ್ತು ಚಿಕನ್ ಪರೋಟ ಮಾಡೋಣ ಅಂತ ನೋಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಧನಿಯಾ ಪುಡಿ, ಖಾರದ ಪುಡಿ, ಚಿಕನ್ ಮಸಾಲೆ ಪೌಡ್ರು, ಅದು ಸ್ವಲ್ಪ ಚಿಕನ್ ಒಂದು 3-4 ಸಲ 5 ಸಲ ತೊಳ್ಕೊಂಡಿದ್ದೀನಿ. ಒಂದು 4 ಸಲ ಆದರೂ ತೊಳ್ಕೊತೀನಿ, ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಅದನ್ನು ತೊಳೆದು ಅದು ನಾನೇನು ತೊಳಿಲಿಲ್ಲ, ನಮ್ಮ ಮನೆಯವ್ರು ತೊಳೆದಿದ್ದು. ಚಿಕನ್ ಪೌಡ್ರಿದು ಅವರು ತೊಳೆದು ಕೊಟ್ಟರು, ನಾನು ಮಾಡ್ತಾಯಿದ್ದೀನಿ. ಎಲ್ಪ್ ಮಾಡ್ತಾರೆ, ಏನಂದರೆ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಪ್ ಮಾಡ್ತಾರೆ. ಬಾಣಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕಿ. ನಾನು ಸಿಂಪಲಾಗಿ ಮಾಡ್ತೀನಿ, ಏನೇ ಮಾಡಿದ್ರೂ ನನಗೆ ಹೆವಿಯಾಗಿ ಮಾಡೋದಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಅದಕ್ಕೆ ಸ್ವಲ್ಪ ಸಿಂಪಲ್ಲಾಗಿ ಯಾರು ಮಾಡಿದ್ರೇನೋ ಸ್ವಲ್ಪ ಸಿಂಪಲ್ಲಾಗಿರಬೇಕು. ಅದು ಮಾಡಿಬಿಟ್ಟು ತುಂಬ ಚೆನ್ನಾಗಿತ್ತು ಅಂತಂದರು ಎಲ್ಲರೂ. ಚೆನ್ನಾಗಿದೆ, ನಮ್ಮ ಮಗ ಆಗಲಿ ಯಾರೇ ಆಗಲಿ. ಎಣ್ಣೆ ಹಾಕ್ಬಿಟ್ಟು ಮತ್ತು ಆನಿಯನ್ ಹಾಕ್ತಾಯಿದ್ದೀನಿ. ಆನಿಯನ್ ಹಾಕಿ ಕರಿಬೇವು ಎಲ್ಲ ಒಟ್ಟಿಗೆ ಇಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕೆಂಪಗಾದರೆ ಸಾಕು ಈರುಳ್ಳಿ. ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಮತ್ತು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಬೇರೆ ಇನ್ನೇನಾಗಲಿ ಏನೂ ಹಾಕಲ್ಲ ನಾನು. ಎಷ್ಟು ಚೆನ್ನಾಗಿತ್ತು ಅಂದರೆ ಪರೋಟ ಮಾತ್ರ ಸಖತ್ತಾಗಿತ್ತು. ನಮ್ಮ ಮನೆಯಲ್ಲಿ ನನ್ನ ಮಗ ಆಗಲಿ ನಮ್ಮ ಭಾವನ ಮಗ ಆಗಲಿ ತುಂಬ ಇಷ್ಟಪಟ್ಟು ತಿಂದರು, ಚೆನ್ನಾಗಿದೆ ಅಂತ. ನೀವು ಟ್ರೈ ಮಾಡಿ ಒಂದು ಸಲ, ಚೆನ್ನಾಗಿದೆ ಪರೋಟ. ಅದರಲ್ಲಿ 1-2 ಸ್ಕಿಪ್ ಆಗಿಬಿಟ್ಟಿದೆ ವೀಡಿಯೋಗಳು. ಆದರೆ ಚೆನ್ನಾಗಿತ್ತು. ಇದು ಸ್ವಲ್ಪ ಕೆಂಪಗಾಗಲಿ ಈರುಳ್ಳಿನ, ಅದಕ್ಕೆ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಏನೋ ಹೇಳ್ತಾಯಿದ್ರು, ಅವ್ರ ಜೊತೆ ಮಾತಾಡ್ತಾ ಫ್ರೈ ಮಾಡ್ತಾಯಿದ್ದೀನಿ. ಹೀಗೆ ನಮ್ಮ ಮಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನಲ್ಲ, ಅವ್ನು ಹೇಗಿದೆ, ಏನು ಸ್ಯಾಲ್ರಿ ಹೇಗಿದೆ ಅದೆಲ್ಲ ಕೇಳ್ತಾ ಅವನ ಜೊತೆ ಹರಟೆ ಹೊಡಿತಾ. ಅವ್ನು ಬಂದರೆ ನಮ್ಗೆ ಹೆಂಗೋ ಹೋಗುತ್ತೋ, ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಮತ್ತು ಇಲ್ಲಿ ಫ್ರೈ ಆಗಿದೆಯಲ್ವಾ, ಇದ್ರ ಜೊತೆಗೆ ಸ್ವಲ್ಪ ಚಿಕನ್ ಎಲ್ಲ ಹಾಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ತೀನಿ. ಈ ಫ್ರೈ ಆಗಿದೆ, ಇಷ್ಟು ಮಾತ್ರ ಫ್ರೈ ಆದರೆ ಸಾಕು, ಜಾಸ್ತಿ ಏನು ಫ್ರೈ ಆಗೋಷ್ಟೇನಿಲ್ಲ. ಈರುಳ್ಳಿ ಬಂದು ಅವ್ನ ಕೆಲಸದ್ದು ಹೇಗಿದೆ ಮತ್ತು ಏನು ಮಾಡ್ತಿದ್ದಾನೆ, ಅವ್ನು ಬಂದರೆ ನಮ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಆ ಥರ ಮಾತಾಡ್ತಾ ಇರ್ತೀರಿ. ತುಂಬ ಚೆನ್ನಾಗಿರುತ್ತೆ ಅವ್ನು ಬಂದರೆ. ಏನೋ ಒಂದು ಹೇಳ್ತಾ ಇರ್ತಾನೆ, ಏನೋ ಒಂದು ಮಾಡ್ತಾ ಇರ್ತಾನೆ. ಚಿಕನ್ ಹಾಕ್ತಾಯಿದ್ದೀನಿ, ಏನೋ ಒಂದು ಹೇಳ್ತಾ ಇದ್ದರೆ ಅದೊಂದು ಚೆನ್ನಾಗಿರುತ್ತೆ. ಅವ್ರ ಜೊತೆ ಆಟ ಆಡೋದಾಗಲಿ ಇರೋದಾಗಲಿ ಏನೋ ಅದೊಂದು ಖುಷಿ ನನಗೆ. ಚಿಕನ್ ಹಾಕಿ ಚೆನ್ನಾಗಿ ತಿರ್ಸ್ಕೊಡ್ಬೇಕು. ತಿರ್ಸ್ಕೊಟ್ಟು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಕ್ಯಾಚರ್ ಮಾಡಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ತಟ್ಟೆ ಮುಚ್ಚಿಬಿಟ್ರೆ ಅದು ಸ್ವಲ್ಪ ಬಾಯ್ಲ್ ಆಗಬೇಕು. ಅಲ್ಲಿ ಚಿಕನಲ್ಲಿ ಏನು ನೀರಿನಂಶ ಇರುತ್ತೆ ಅದೆಲ್ಲ ಬಿಟ್ಕೋಬೇಕು ನಮಗೆ. ಅಲ್ಲಿ ತನಕ ಬಾಯ್ಲ್ ಮಾಡಬೇಕು ಅದನ್ನು. ಆ ಚಿಕನ್ ನೀರಲ್ಲೇ ಕುಕ್ ಆಗೋಗ್ಬಿಡುತ್ತೆ. ನಾವು ಇನ್ನೇನು ಬೇರೆ ಎಕ್ಸ್ಟ್ರಾ ಆ್ಯಡ್ ಮಾಡೋಷ್ಟೇನಿಲ್ಲ. ಟೊಮೊಟೊ ಹಾಕೋದಾಗಲಿ ನೀರು ಹಾಕೋದಾಗಲಿ ಏನೂ ಬೇಡ, ಇದರಲ್ಲೇ ಬೆಂದ್ಕೊಂಬಿಡುತ್ತೆ ನೀಟಾಗಿ. ಯಾಕಂದರೆ ಚಿಕನ್ ಅಲ್ವಾ ಅದು, ಅದರಿಂದ ಬೇಗ. ಅದು ನಾಟಿ ಕೋಳಿ ಆದರೆ ಸ್ವಲ್ಪ ಬಾಯ್ಲ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದು ಫಾರಮ್ ಕೋಳಿ ಆಗಿರೋದ್ರಿಂದ ಬೇಗ ಬಾಯ್ಲ್ ಆಗಿಬಿಡುತ್ತೆ. ಇದರಲ್ಲಿ ಅದನ್ನ ಒಂದು 10-15 ನಿಮಿಷಕ್ಕೆಲ್ಲ ಬಾಯ್ಲ್ ಆಗಿಬಿಡುತ್ತೆ. ಒಂದು 3/4 ಭಾಗ ಬಾಯ್ಲ್ ಆಗಿದೆ ಅಂತ ನಮ್ಗೆ ಅನಿಸಿದ್ರೆ ಮುಚ್ಚಳ ಮುಚ್ಚಿ ಹಾಗೆ ಬೇಯಿಸ್ಕೊಂಡ್ರೆ ಆಯಿತು. ಇದು ಮುಗಿತಾನೆ ನಾನು ಈ ಕಡೆ ಎಲ್ಲ ಸ್ವಲ್ಪ ಪಾತ್ರೆಗಳು ಅದು ಇದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಮತ್ತು ಅದೆಲ್ಲ ಆಗಲಿ ಅಂದರೆ ಆಗಲ್ವಲ್ಲ, ಅದರಿಂದ ಅದೆಲ್ಲ ಏನೇನು ಕ್ಲೀನಿಂಗ್ ಇರುತ್ತೋ ಕ್ಲೀನಿಂಗ್ ಆಗಲಿ, ಮನೆ ಕಸ ಓಡಿಸೋದಾಗಲಿ ಇಲ್ಲಿ ವೀಡಿಯೋ ಮಾಡ್ತಾನೆ ಮಾಡ್ಕೊಂಬಿಡ್ತೀವಿ. ಇದು ಧನಿಯಾ ಪುಡಿ ಹಾಕ್ತಿದ್ದಂಗೆ ಸ್ವಲ್ಪ ಖಾರದ ಪುಡಿ, ಖಾರಕ್ಕೆ ಚಿಕನ್ ಪುಡಿ, ಇದು ಚಿಕನ್ ಪೌಡ್ರ್ ಪುಡಿ ಮತ್ತು ಖಾರದ ಪುಡಿ ಸ್ವಲ್ಪ ಹಾಕ್ತೀನಿ. ಎಲ್ಲ ಇದು 1 ಸ್ಪೂನ್ ತೊಗೊಂಡಿದ್ದೀನಿ. ನಾವು ತುಂಬ ಖಾರ ಕಮ್ಮಿ ತಿನ್ನೋದು, ಅದರಿಂದ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈ ಖಾರದ ಪುಡಿ ಎಲ್ಲ ಮನೆಯಲ್ಲೇ ಮಾಡ್ಕೊತೀನಿ ನಾನು. ಮೊಟ್ಟೆ ಒಂದೇ ಒಂದು ಉಳಿದಿತ್ತು ಅಂತ ಅದು ನೋಡ್ದಾಗ್ತಾಯಿದ್ದೀನಿ ಈಗ ನಾವು ಒಂದು ಮೊಟ್ಟೆನ ಇಟ್ಕೊಂಡು ಏನು ಮಾಡೋದು ಅಂತ. ಅದರಲ್ಲೇ ಬೆಂದ್ಕೊಳುತ್ತಲ್ವ, ಚೆನ್ನಾಗಿರುತ್ತೆ ಟೇಸ್ಟು. ಇದು ಚೆನ್ನಾಗಿ ತಿರ್ಸ್ಕೊಟ್ಟು ಬಾಯ್ಲ್ ಆಗ್ಲಿಕ್ಕೆ ಬಿಡ್ತೀನಿ ನಾನು ಸ್ವಲ್ಪ ಹೊತ್ತು. ಚೆನ್ನಾಗಿ ಬಾಯ್ಲ್ ಆದರೆ ಅದರಲ್ಲೇ ಸಾಕು ನೋಡಿ. ಈಗ ನೀರೇನು ಬಿಟ್ಕೊಂಡಿರ್ತದೆ ಕಾಣ್ತಾ ಇರ್ಬೋದು ನಿಮಗೆ. ಆ ನೀರೇನು ಬಿಟ್ಕೊಂಡಿದ್ದೆ ಅದರಲ್ಲೇ ಬಾಯ್ಲ್ ಮಾಡ್ತೀನಿ ಇದಿಷ್ಟು ನಾನು. ಅದು ಬಾಯ್ಲ್ ಆದಮೇಲೆ ಇದು
ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಾಯ್ಲಾಗಲಿ ಅಂತ ಬಿಡ್ತೀನಿ. ಇದು ಮುಗಿತಿದ್ದಂಗೆ ಸ್ವಲ್ಪ ಏನಿರುತ್ತೋ ಮನೆ ಕ್ಲೀನಿಂಗ್ ಆಗಲಿ ಬೇರೆ ಕೆಲಸಗಳಾಗಲಿ ಎಲ್ಲನೂ ವೀಡಿಯೋ ಮಾಡ್ತಾನೆ ನಾನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಅಂದರೆ ನನ್ನ ಕೈಲಿ ಆಗೋದೇ ಇಲ್ಲ ಕೆಲಸಗಳು ಮಾಡಲಿಕ್ಕೆ. ಮಕ್ಕಳು ಬೇರೆ ಬಂದಿದ್ದು, ಅವ್ರಿಗೆ ಟೈಮ್ ಕೊಡಬೇಕಲ್ವ ನಾವೂ. ಯಾವಾಗೂ ಒಂದು ಸಲ ಬರೋದು ಮಕ್ಕಳು ಹಾಸ್ಟೆಲಲ್ಲಿ ಹಾಕಿರೋದ್ರಿಂದ ಅವ್ರು ಬರೋ ತನಕ ಏನು ಮಾಡೋದಂತ ಅವ್ರಿಗೆ ಸ್ವಲ್ಪ ಟೈಮ್ ಕೊಡ್ತೀನಿ ನಾನು. ಅವ್ರ ಜೊತೆ ಆಟ ಆಡೋದು, ಹರಟೆ ಹೊಡೆಯೋದು, ಏನೋ ಒಂದು ಮಾಡ್ತಾ ಇರ್ತೀನಿ. ಅವರು ನನ್ನ ಮಕ್ಕಳೇ ಅಂತಲ್ಲ, ಯಾವ ಮಕ್ಕಳು ಬಂದರೂ ನಾನು ಅದೇ ಥರ ಬಿಹೇವ್ ಮಾಡೋದು. ಮಕ್ಕಳ ಜೊತೆ ಏನೋ ಒಂಥರ ಕಾಲ ಕಳೀತಾ ಎಷ್ಟೋ ಚೆನ್ನಾಗಿರುತ್ತೆ. ನೋಡಿ, ಚಪಾತಿ ಕಲಸಿರೋ ಹಿಟ್ಟಿಲ್ಲಿದೆ. ಮಾಮೂಲಿ ಚಪಾತಿಗೆ ಯಾವ ಥರ ಕಲಿಸ್ಕೊತೀರೋ ಆ ಥರ ಇದ್ದರೆ ಸಾಕು. ಅದನ್ನು ಚಪಾತಿ ತೀಡ್ಬಿಟ್ಟು 2 ಚಪಾತಿ ಮಾಡ್ಕೊಬೇಕು. 2 ಚಪಾತಿ ಮಾಡ್ಕೊಂಡು ಹೆಂಚಿನ ಮೇಲೆ ಸುಮ್ಮನೆ ಹಂಗೆ ಬಿಸಿ ಮಾಡ್ಕೋಬೇಕಷ್ಟೇ ಇದು. ಮತ್ತು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಮೈದಾ ಹಾಕ್ಕೊಂಡು ನಾವು ನೀರು ಹಾಕಿ ಸ್ವಲ್ಪ ಕಲಸಿಟ್ಕೊಳ್ಬೇಕು. ಆ ಕಡೆ ಬೌಲಲ್ಲಿದೆ, ಅದು ನಾನು ಸ್ಕಿಪ್ ಆಗಿದೆ, ನನ್ನ ಹತ್ರ ಇಲ್ಲ, ವೀಡಿಯೋ ಹಾಕಲಿಲ್ಲ. ಅದನ್ನ ಕಲಿಸ್ಕೊಂಡು 2 ಚಪಾತಿನ ಸ್ವಲ್ಪ ಮೇಲೆ ಆ ಕಡೆ ಈ ಕಡೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯಿತು. ಇನ್ನೊಂದು ಚಪಾತಿ ನಾನು ತೀಡ್ತಾಯಿದ್ದೀನಿ. ನನಗೇನು ತೀಡಿ ಇಟ್ಕೊಂಡು ಆಮೇಲೆ ಹಾಕೋದಂದರೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಅಲ್ಲೇ ನಿಂತ್ಕೊಂಡು ಆಗಾಗೆ ತೀಡಿ ಹಾಕ್ತಾಯಿದ್ರೆ ಚಪಾತಿ ಬೇಗನೂ ಆಗುತ್ತೆ, ನಮ್ಮ ಕೆಲಸನ. ಇದು ಕಬ್ಬಿಣ ದಂಚಲ್ಲಿ ಮಾಡಿರೋದು ತುಂಬ ಟೇಸ್ಟಾಗಿ ಬಂದಿತ್ತು. ಕಬ್ಬಿಣ ದಂಚಲ್ಲಿ ಮಾಡಿದ್ರೆ ನಮಗೂ ಐರನ್ ಚೆನ್ನಾಗಿ ಸಿಗುತ್ತಲ್ವಾ, ಐರನ್ ಆಗಲಿ ಕಬ್ಬಿಣ ಅಂಶ ಎಲ್ಲನೂ ಸಿಗುತ್ತೆ ನಮಗೂ. ಅದು ಹಾಕ್ತಾಯಿದ್ದೀನಿ ಹೆಂಚಿನ ಮೇಲೆ. ಈ ಥರ ಹಾಕಿ ಸುಮ್ಮನೆ ಬಿಸಿ ಮಾಡಿಕೊಂಡ್ರೆ ಆಯಿತು. ಬಿಸಿ ಮಾಡಿಕೊಂಡು ಅದನ್ನು ತೊಗೊಂಬಂದು ಅಲ್ಲಿಟ್ಕೊಂಡು, ನೋಡಿರಿ ಅಲ್ಲಿಂದ ಮತ್ತೆ ಹೊರಟೆ ನಾನು ಕ್ಲೀನ್ ಮಾಡಲಿಕ್ಕೆ ಅಂತ. ಆ ಕಡೆ ಇನ್ನೇನೋ ಕ್ಲೀನಿಂಗ್ ಇರುತ್ತಲ್ಲ. ಇದು ಚಪಾತಿ ಮಾಡಿದ್ನಲ್ಲ, ಇದು ಸ್ವಲ್ಪ ಸ್ಕಿಪ್ ಆಗಿದೆ, ಮೇಲೆ ಚಪಾತಿ ಹಾಕೋದು. ಈ ಚಪಾತಿ ಹಾಕ್ಕೊಂಡು ಸುತ್ತಾನು ನಾನೇನು ಕಲಸಿ ಇಟ್ಕೊಂಡಿದ್ದೆ ಮೈದಾ ಅಂತ ಹೇಳಿದ್ನಲ್ಲ, ಅದನ್ನು ಸ್ವಲ್ಪ ಸುತ್ತಾನು ಸ್ಪ್ರೆಡ್ ಮಾಡ್ಕೊತೀನಿ. ಸ್ಪ್ರೆಡ್ ಮಾಡಿ ಅದರ ಮೇಲೆ ಇನ್ನೊಂದು ಚಪಾತಿ ಫೋಲ್ಡ್ ಮಾಡಿ ನೋಡಿ ಈ ಥರ ಹಾಕ್ತೀನಿ. ಅದು ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿದೆ, ಅದು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀವಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಪರೋಟ ಅಂತೂ ಈ ಫ್ರೈಗೆ. ಅದಕ್ಕೆ ನಾನು ಇದು ಎಲ್ಲಿ ತಿಂದೆ ಅಂದರೆ ಹೋಟ್ಲಲ್ಲಿ, ಮೊನ್ನೆ ಒಂದು ವೀಡಿಯೋ ಇಟ್ಟಿದ್ರಲ್ಲ ಹೋಟ್ಲಲ್ಲಿ ತಿಂದಿದ್ದು ಪರೋಟದು, ಅದೇ ವೀಡಿಯೋ. ಅಂದರೆ ಅವ್ರು ಬಾಳೆ ಎಲೆಯಲ್ಲಿ ಮಾಡಿದರು, ನಾನು ಬಾಳೆ ಎಲೆ ಸಿಗಲಿಲ್ಲ, ಅದಕ್ಕೆ ಇದು ಹಾಗೆ ಮಾಡಿದೆ ನಾನು. ಅಂದರೆ ತುಂಬ ಅಲ್ಟಿಮೇಟಾಗಿತ್ತು, ಸೂಪರಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಮನೆಯಲ್ಲಿ ನನ್ನ ಮಗ ಆಗಲಿ ನಮ್ಮ ಭಾವನ ಮಗ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿದೆ ಕಣೆ, ನಮ್ಮ ಮನೇಲಂತೂ ತುಂಬ ಚೆನ್ನಾಗಿದೆ ಕಣೆ ಅಂತಂತ ಹೇಳಿದ್ರು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಲೈಕ್ ಮಾಡಿ, ಸರಿನಾ? ಅದು ಇಷ್ಟು ಮಾತ್ರ ಫೋಲ್ಡ್ ಮಾಡ್ಕೊಂಡು ಸುಟ್ಕೊಂಡ್ರೆ ಆಯಿತು. ಇದ್ಮೇಲೆ ಏನು ಮುಚ್ಚೋದಿಲ್ಲ, ಏನು ಬೇಡ. ಮೇಲೆ ಗರಿಯಾಗಿ ಒಳಗಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಜ್ಯೂಸಿಯಾಗಿ ಚಿಕನ್ ಚೆನ್ನಾಗಿ ಬರುತ್ತೆ. ಏನಂದರೆ ಮಾಡೋದು ನೋಡಿ, ಅದು ಪಕ್ಕದಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಅದನ್ನು ಫ್ರೈ ಮಾಡ್ಕೊತೀನಿ. ನೆಂಚ್ಕೊಳ್ಲಿಕ್ಕೆ ಪಕ್ಕದಲ್ಲಿ ಅದೊಂದು ನೆಂಚ್ಕೊಂಡು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಸೀಳ್ಬಿಟ್ಟು ಮೆಣಸಿನ್ಕಾಯಿನ ಉಪ್ಪು ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತಿನ್ನಲಿಕ್ಕೆ ಪಕ್ಕದಲ್ಲಿ ನೆಂಚ್ಕೊಳ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಂದಿದೆ ಪರೋಟ, ಬಿದ್ದೋಯ್ತದು. ಅದ್ರ ಮೇಲೆ ಇಟ್ಟು ಸಾಸಲ್ಲಿ ಹಾಕ್ಕೊಟ್ಟೆ ನಾನು ಟೇಸ್ಟ್ ಮಾಡಲಿ ಅಂತ. ಯಾಕಂದರೆ ಇದು ಗ್ರೇವಿ ಆಗಿರೋದ್ರಿಂದ ಸಾಸ್ ಹಾಕ್ಕೊಟ್ಟು, ಟೊಮೊಟೊ ಸಾಸು ಇದು ನಮ್ಮ ಮನೇಲಿ ತೊಗೊಂಬಂದು ಇಡ್ತಾಯಿದ್ದೀನಿ. ಅವರು ತಿನ್ಬಿಟ್ಟು ಚೆನ್ನಾಗಿದೆ ಅಂತೇಳಿ ಸ್ವಲ್ಪ ಹಾಗೆ ಹರಟೆಗಳು ಹೊಡಿತಾ ಕೂತ್ಕೊಂಡ್ರಿ ಸುಮಾರು ಹೊತ್ತು. ಈ ಸಂಡೇ ಲಾಗ್ ಇವೆರಡೇ ಮಾಡಿರೋದು ನಾನು. ಹೇಗಿದೆ, ಚೆನ್ನಾಗಿದೆಯಾ? ಅದೇ ತುಂಬ ಹೊತ್ತು ತೋರಿಸ್ತಾ ಇದ್ದೀನಿ. ಅಂದರೆ ನಾನು ಕಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಕಟ್ ಮಾಡಿರೋ ಪೀಸ್ ಹಾಗೆ ಎತ್ಕೋಬೋದು ಅಂತ, ಹಾಗೆ ತಿನ್ನಲಿಕ್ಕಾಗಲ್ವಲ್ಲ, ಕಟ್ ಮಾಡಿ ಕೊಡ್ತಾಯಿದ್ದೀನಿ. 4 ಫೋಲ್ಡ್ ಮಾಡಿದ್ದೀನಿ ಅಷ್ಟೇ. ಇದನ್ನು 4 ಕಟ್ ಮಾಡಿ ಇಟ್ಟಿದ್ದೀನಿ. ತಿನ್ಲಿಕ್ಕೆ ಅವರು ಹಾಗೆ ಎತ್ಕೊಂಡು ತಿಂದಿದ್ದಾರೆ. ಅವರು ಬರಲಿಲ್ಲ ಅವ್ರಿಗೆ. ನಾನು ಟೇಸ್ಟ್ ಮಾಡಿದೆ, ಎಷ್ಟು ಚೆನ್ನಾಗಿತ್ತು. ಇದು ಬಂದರು ನಮ್ಮ ಮನೆಯಲ್ಲಿ ಮುಖನೇ ಕಾಣಲಿಲ್ಲ, ಆ ಥರ ವೀಡಿಯೋ ಮಾಡಿದ್ದೀನಿ ನಾನು ಅವ್ರನ್ನ. ಇವ್ರು ತಿಂತಾಯಿದ್ರು. ನಾನು ಹಾಗೆ ನಮ್ಮ ಮನೆ ಮೇಲೆ ಬಟ್ಟೆಗಳು ಹೊಲಿತಾರೆ, ಅಲ್ಲಿ ಸ್ವಲ್ಪ ಬಟ್ಟೆಗಳು ಕೊಟ್ಟಿದ್ದೆ, ಬ್ಲೌಸುಗಳು. ನೋಡೋಣ ಅಲ್ಲಿ ತೊಗೊಂಬರೋಣ ಅಂತ ನಾನು ಮೇಲೆ ಹೊರಟೆ. ಬ್ಲೌಸುಗಳೆಲ್ಲ ವೆಡ್ಡಿಂಗ್ ಡೇ ಬಂತು ಅಂತ ಹೇಳಿದ್ನೆಲ್ಲ ಸ್ಟಿಚಸ್ಗೆ ಕೊಟ್ಟಿದ್ದೆ. ಇಲ್ಲಿ ಹೇಗೆ ಹೊಲ್ದಿದ್ದಾರೋ ನೋಡಿಕೊಂಡು ಹಾಗೆ ಅಲ್ಲೇ ಹಾಕ್ಕೊಂಡು ನೋಡ್ಕೊಂಡು ಅಳತೆ ತೊಗೊಂಡವರೆಲ್ಲ.
ಡಿಸೈನ್ಸ್ ಎಲ್ಲ ಹೇಳಿದ ಅದೇ ಥರ ಹೊಲ್ದಿದ್ದಾರಾ ಇಲ್ಲ ನೋಡಿಕೊಂಡು ಬರೋಣ ಅಂತ ಮೇಲೆ ಬಂದೆ ನಾನು. ಇಷ್ಟೇ ವಿಡಿಯೋ ಇದೇ ಲಾಸ್ಟ್ ಎಂಡ್ ಮಾಡ್ತಾಯಿದ್ದೀನಿ.